ಧಾರವಾಡದಲ್ಲಿ ಎಲೆಕ್ಷನ್ ಪ್ರಚಾರದ ಸಂದರ್ಭದಲ್ಲಿ ಎಡವಟ್ಟೊಂದು ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏನು ಎಡವಟ್ಟು, ಹೇಗಾಯಿತು ನೋಡ್ತಾ ಹೋಗೋದಾದರೆ, ದಿಂಗಾಲೇಶ್ವರ ಸ್ವಾಮೀಜಿ ವಿರುದ್ಧ FIR ದಾಖಲು ಆಗಿದೆ. ಧಾರವಾಡ ಜಿಲ್ಲೆ ನವಲಗುಂದ ಠಾಣೆಯಲ್ಲಿ FIR ದಾಖಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ವಿರುದ್ಧ ಸ್ವಾಮೀಜಿ ವಾಗ್ದಾಳಿಯನ್ನು ನಡೆಸಿದರು. ಭಸ್ಮ ಹೋಗಿ ಕುಂಕುಮ, ಭಂಡಾರ ಹೋಗಿ ಕುಂಕುಮ ಬಂತು ಅಂತ ಸ್ವಾಮೀಜಿ ಭಾಷಣ ಮಾಡಿದ್ರು. ಇದೇ ಸಂಬಂಧ FIR ದಾಖಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. ನವಲಗುಂದದಲ್ಲಿ ಸ್ವಾಮೀಜಿ ಭಾಷಣವನ್ನು ಮಾಡಿದ್ರು. ನವಲಗುಂದ ಮಾರ್ಕೆಟ್ನಲ್ಲಿ ಸ್ವಾಭಿಮಾನಿ ಮತದಾರರ ಸಮಾವೇಶ ನಡೆದಿತ್ತು. ಸಮಾವೇಶದಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿ ಪ್ರಮುಖ ಭಾಷಣವನ್ನು ಮಾಡಿದ್ರು. ಈ ವೇಳೆ ಭಿನ್ನ ವಿಭಿನ್ನ ವರ್ಗಗಳ ಮಧ್ಯೆ ವೈರತ್ವ ಮತ್ತು ದ್ವೇಷ ಭಾವನೆಯನ್ನು ಉಂಟು ಮಾಡುವ ಹೇಳಿಕೆಯನ್ನು ನೀಡಿರುವಂಥ ಆರೋಪ ಕೇಳಿಬಂದಿದೆ. ಹೀಗಾಗಿ FIR ದಾಖಲಾಗಿದೆ. ಲಿಂಗಾಯತರು ಇಲ್ಲಿ ಕುಂತಿದ್ರಿ ಅಂತಂದ್ರೆ ನಿಮಗೆ ಸ್ವಾಭಿಮಾನ ಅಂತಕ್ಕಂಥದ್ದಿರಬೇಕು. ಎಷ್ಟು ಜನ ಇತಿಹಾಸದುದ್ದಕ್ಕೂ ಕಲಾವಿದರ ನಾಶ ಆಗಿ ಹೋದ್ರು, ಸಾಹಿತಿಗಳ ನಾಶ ಆಗಿ ಹೋದ್ರು, ರಾಜಕಾರಣಿಗಳ ನಾಶ ಆಗಿ ಹೋದ್ರು, ದಲಿತರೆಲ್ಲ ನಾಶ ಆಗಿ ಹೋದ್ರು, ಕುರುಬರೆಲ್ಲ ನಾಶ ಆಗಿ ಹೋದ್ರು, ರಡ್ಡರೆಲ್ಲ ನಾಶ ಆಗಿ ಹೋದ್ರು, ಬೇರೆ ಬೇರೆ ಎಲ್ಲ ಜಾತಿಯವರು ಎಲ್ಲಾ ಮೂಲಗಳಿಂದ ನಾಶ ಆಗ್ತಕ್ಕಂಥದ್ದನ್ನ ನಾವು ನೋಡಿನೂ ಕೂಡ ನೋಡ್ಲಾರ್ದಂಗೆ ಸುಮ್ಮನೆ ಬಂದ್ವಿ ಅಂತಕ್ಕಂಥದ್ದು. ಹೈಕೋರ್ಟ್ ಒಂದು ಆದೇಶ ಮಾಡಿದಂತೆ ಉಣಕಲ್ ಕೆರೆ ಅಂತ ಏನೈತಲ್ಲ, 12ನೇ ಶತಮಾನದಲ್ಲಿ ಚನ್ನಬಸವಣ್ಣನವರು ಆ ಕೆರೆ ದಂಡಿ ಮೇಲೆ ಬಂದು ಕುತ್ಕೊಂಡು ಆ ನಂತರದಲ್ಲಿ ಉಳಿಲಿಗೆ ಹೋದ್ರು. ಇದೊಂದು ಇತಿಹಾಸ. ಆ ಇಡೀ ಕೆರೆಗೆ ಏನು ಹೆಸರಿಟ್ಟಾರಪ್ಪ ಅಂದ್ರೆ ಚನ್ನಬಸವ ಸಾಗರ ಅಂತ ಹೆಸರಿಟ್ಟಿದ್ದಾರೆ. ಚನ್ನಬಸವ ಸಾಗರ ಹೆಸರು ಚನ್ನಬಸವ ಸಾಗರ. ಆದ್ರ ಆ ಕೆರೆ ಒಳಗೆ ಇಟ್ಟಿರ್ತಕ್ಕಂಥ ಮೂರ್ತಿ ಯಾರಪ್ಪ? ವಿವೇಕಾನಂದರ ಮೂರ್ತಿ. ಕೆರೆ ಯಾರ್ದು? ಉಳಿವಿ ಚನ್ನಬಸವಣ್ಣಂದು. ಉಳಿವಿ ಚನ್ನಬಸವ ನಮ್ಮಲ್ಲಿ ಯಾವುದು? ಕರ್ನಾಟಕದ ಮಹಾಜ್ಞಾನಿ, ಇಡೀ ಕರ್ನಾಟಕದೊಳಗ ಮಹಾಜ್ಞಾನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.